ಕಾರು ಮತ್ತು ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ದ 8 ಜನರ ಪೈಕಿ 6 ಜನ ಸ್ಥಳದಲ್ಲೇ ಸಜೀವ ದಹನ ಕೂಡ ಆಗಿರುವಂಥದ್ದು. ಸದ್ಯ ಸ್ಥಳಕ್ಕೆ ಯಾದಗಿರಿ SP ಪೃಥ್ವಿ ಶಂಕರ್ ಅವರು ಭೇಟಿ ನೀಡುವ ಮೂಲಕ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸದ್ಯ ನಮ್ಮ ಜೊತೆ ಮಾತನಾಡೋಕ್ಕೆ SP ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ, ಘಟನೆ ಸಂಪೂರ್ಣ ವಿವರವನ್ನು ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಘಟನೆ ಆಗಿದೆ ಸರ್? ಎಷ್ಟು ಜನ ಕಾರ್ನಲ್ಲಿ ಪ್ರಯಾಣ ಬೆಳೆಸಿದ್ರು ಮತ್ತು ಬಸ್ ಯಾವ ಕಡೆಯಿಂದ ಬರ್ತಿತ್ತು ಮತ್ತು ಕಾರ್ ಪ್ರಯಾಣಿಕರು ಯಾವ ಊರು, ಏನು ಸರ್, ಏನು ಡೀಟೇಲ್ಸ್ ಸರ್ ಈ ಘಟನೆ ಬಗ್ಗೆ? ನಮ್ಮ ಸುರ್ಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಶಾಂತಪುರ್ ಕ್ರಾಸ್, ಇದು ನ್ಯಾಷನಲ್ ಹೈವೇ 150A, ಅದರಲ್ಲಿ VRL ಬಸ್ಸು ಬೆಂಗಳೂರು ಕಡೆಯಿಂದ ಗುಲ್ಬರ್ಗ ಹೋಗ್ತಾಯಿತ್ತು. ಇನ್ನೊಂದು ಕಿಯಾ ಸಾನೆಟ್ ಕಾರು ಅದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಿ ಅವರು ಈ ಕಡೆ ಸಿರ್ವಾರ್ಗೆ ಹೋಗ್ತಾಯಿದ್ರು. ಅವರೆಲ್ಲ ಮೂಲತಃ ಸಿರ್ವಾರ್ ತಾಲೂಕು ರಾಯಚೂರಿನವರು. ಸೊ ಒಂದೇ ಕುಟುಂಬದವರು. ಟೋಟಲ್ 8 ಜನ ಇದ್ದರು, 5 ದೊಡ್ಡವರು ಮತ್ತು 3 ಜನ ಮಕ್ಕಳು. ಸೊ ಅದು ಈಗ ನಮಗೆ ಸದ್ಯ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಘಟನೆಯನ್ನು ನೋಡಿರೋರು ದಟ್ ಈ ಕಿಯಾ ಸಾನೆಟ್ ಅವರು ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಅದು ಹೆಡ್ ಆನ್ ಕಲಿಷನ್ ಆಗಿದೆ ಬಸ್ಗೆ. ಸೊ ಆ ಒಂದು ರಭಸಕ್ಕೆ ಮತ್ತು ಅದು ಸ್ವಲ್ಪ ಎಳ್ಕೊಂಡು ಬಂದಿದ್ದರಿಂದ ಅದು ಅಲ್ಲೇ ಬೆಂಕಿ ಹತ್ತಿದೆ. ಆಮೇಲೆ ಅಲ್ಲಿ ಇದ್ದಂತಹ ಸ್ಥಳದಲ್ಲಿದ್ದಂತಹ ಇವರು ಬಸ್ನವರೆಲ್ಲರೂ ಇಳಿದಿದ್ದಾರೆ. ಟೋಟಲ್ 20 ಜನ ಬಸ್ಸಲ್ಲಿದ್ದರು, ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಕಾರ್ನಲ್ಲಿದ್ದ ಮುಂದ್ಗಡೆ ಇಬ್ಬರು ಇದು ಸಜೀವ ದಹನ ಆಗಿದ್ದಾರೆ. ಹಿಂದೆ ಇದ್ದವ್ರನ್ನ ಎಲ್ಲರೂ ಅಲ್ಲಿದ್ದವರು ಪ್ರತ್ಯಕ್ಷದರ್ಶಿಗಳು ಹೊರಗಡೆ ಎಳೆದಿದ್ದಾರೆ. ಸೊ ಟೋಟಲ್ 6 ಜನ ಈಗ ಸದ್ಯ ಮೃತಪಟ್ಟಿದ್ದಾರೆ. ಇನ್ನು 2 ಮಕ್ಕಳು ಕ್ರಿಟಿಕಲ್ ಇದ್ದಾರೆ. ಅವ್ರನ್ನ ಯಾದಗಿರಿ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಂದ ಹಾಗೆ ಗುಲ್ಬರ್ಗ ಕಳಿಸ್ತಾ ಇದ್ದಾರೆ. ಸೊ ಇದು ಮೋಸ್ಟ್ಲಿ ಅದು ಐ ವಿಟ್ನೆಸ್ ಅಕೌಂಟ್ ಪ್ರಕಾರ ಇಲ್ಲೇ ಅವರು ಓವರ್ಟೇಕ್ ಮಾಡ್ತಾ ಆಗಿರುವಂಥ ಇನ್ಸಿಡೆಂಟ್.